Hello guys, very good evening. Welcome back to Lakshmi Lokesh YouTube channel guys. ಸೊ ಇವತ್ತು ಸಂಕಷ್ಟಿ. ಸೊ ನಮ್ಮ ಊರಲ್ಲಿ ಸಂಕಷ್ಟಿ ಹಬ್ಬನ ಯಾವ ರೀತಿ ಆಚರಿಸ್ತಾರೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ಸಂಕಷ್ಟಿ ಹಬ್ಬದ ವಿಶೇಷತೆ ಏನು ಅನ್ನೋದನ್ನು ನಾವು ಏನಕ್ಕೆ ಮಾಡ್ತಾ ಇರೋದು ಅಂತಲೂ ಕೂಡ ಹೇಳ್ಬಿಡ್ತೀನಿ ಗೈಸ್. ಆ್ಯಕ್ಚುಲಿ ನಾನು ವರ್ಷಕ್ಕೆ ಒಂದು ಸಲ ಬರೋ ಮಂಗಳವಾರದ್ದು ಮಾಡ್ತಿರಲಿಲ್ಲ. ಫಸ್ಟ್ ಮಾಡಿದ್ದೆ, ಈಗ ಬಿಟ್ಬಿಟ್ಟಿದ್ದೆ. ಅಂದರೆ ಬಾಣ್ತನ ಟೈಮಲ್ಲಿ ರಿತಿಕ್ಷಾ ಹುಟ್ಟಿದ ಮೇಲೆ ಆಲ್ಮೋಸ್ಟ್ ಬಿಟ್ಟಿದ್ದೆ. ಮೊನ್ನೆ ಋತ್ವಿಕ್ ತುಂಬ ಸೀರಿಯಸ್ ಆಗಿತ್ತು, ಅಂದರೆ ಹುಷಾರಿರಲಿಲ್ಲ, ವಾಮಿಟಲ್ಲೆಲ್ಲ ಸ್ವಲ್ಪ ಬ್ಲಡ್ ಬರ್ತಾಯಿತ್ತು ಅವನಿಗೆ. ಆವಾಗ ಕರಳಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು. ನಾನು ನಿಮಗೆ ವ್ಲಾಗ್ ಕೂಡ ಶೇರ್ ಮಾಡಿದ್ದೀನಿ ಅದು. ಸೊ ಅವತ್ತು ನಾನು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿದ ತಕ್ಷಣ ಸ್ವಲ್ಪ ನರ್ವಸ್ ಆಗಿಬಿಟ್ಟಿದ್ದೆ, ಏನಾದರೂ ಬೇರೆ ಥರ ಆಗಿದೆಯಾ ಅಂತ. ಸೊ ಅವತ್ತು ತಕ್ಷಣವೇ ಈ ಸಂಕಷ್ಟಿ, ಮಂಗಳವಾರ ಬೀಳೋ ಸಂಕಷ್ಟಿ ಉಪವಾಸ ಇದ್ದು ಪೂಜೆ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಉಪವಾಸ ಇದ್ದು ಪೂಜೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಆ್ಯಕ್ಚುಲಿ ಬಂದ ನನ್ನ ಮಗ ಬೆಳಗ್ಗೆ 2 ಸಲ ಪೂಜೆ ಆಗಿದೆ. ಈಗ ಮತ್ತೆ ಇನ್ನೊಂದು ಸಲ ಸ್ನಾನ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗಿ ಮನೆಯಲ್ಲೂ ಕೂಡ ಪೂಜೆ ಮಾಡಿದ್ದೀನಿ. ಸೊ ದೇವಸ್ಥಾನದ ಹತ್ರ ಈಗ ಹೋಗಿ ಪೂಜೆಗೆ ಏನು ಕೊಡೋದಿರುತ್ತೋ ಅದನ್ನೆಲ್ಲ ಕೊಟ್ಟು ಬಂದು ಆಮೇಲೆ ಮತ್ತೆ 9 ಗಂಟೆಗೆ ಪೂಜೆ ಇರುತ್ತೆ. 9 ಗಂಟೆಗೆ ಪೂಜೆ ಮುಗಿಸಿದ್ಮೇಲೆ ಚಂದ್ರನ ನೋಡಿ ಏನಾದರೂ ತಿನ್ನೋದು, ಅಂದರೆ ಏನೂ ತಿನ್ನಲ್ಲ, ಅಲ್ಲೇ ಏನಾದರೂ ಉಪ್ಪಿಟ್ಟು ಕೊಡ್ತಾರೆ. ಸೊ ಅದನ್ನು ತಿಂತೀನಿ ಅಷ್ಟೇ. ಸೊ ಈಗ ಹೋಗಿ ಪೂಜೆಗೆ ಏನಾದರೂ ಕೊಟ್ಟು ಬಂದು ಅದಾದಮೇಲೆ ಅಕ್ಕನ ಮನೆ ಹತ್ರ ಹುಡುಗರನ್ನ ಕರ್ಕೊಂಡೋಗಿ ಸ್ವಲ್ಪ ಆಟ ಆಡ್ಸ್ಕೊಂಬರೋಣ. ಸೊ ಬನ್ನಿ ಹೋಗೋಣ. ಮಾಡು ಮಗನೇ, ಊಟ ಇನ್ನೊಂದು ಸ್ವಲ್ಪ ದಿನ ಇರ್ತಾನೆ, ಆಮೇಲೆ ಹೋಗಿ ಬೆಂಗಳೂರಿಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅಲ್ಲೇನಾ. ಸೊ ಬನ್ನಿ ಗೈಸ್ ಹೋಗೋಣ. ಬಾಯ್ ಮಾಡಿಬಿಡು ಹೋಗೋಣ. ಬಾಯ್. ನಡಿ ಸ್ಲಿಪ್ಪರ್ ಹಾಕೋ ಮಗನೇ. ನಾವು ಅಲ್ಲಿಂದ ಡೈರೆಕ್ಟ್ ದೇವಸ್ಥಾನದ ಹತ್ರ ಬಂದ್ವಿ. ಋತ್ವಿಕ್ ಅಂತ ರೋಡಲ್ಲೆಲ್ಲ ಎತ್ಕೋ ಅಂತ ಹೇಳ್ತಾನೆ. ಸೊ ರೋಡಲ್ಲಿ ಬರ್ತಾ ಇಲ್ಲ, ನಾನು ವ್ಲಾಗ್ಸ್ ಕಂಟಿನ್ಯೂ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಸಣ್ಣ ಮಗು ಅಂತ ನಿಮಗೂ ಕೂಡ ಗೊತ್ತಿದೆ ಅಲ್ಲ. ಮಕ್ಕಳನ್ನೆಲ್ಲ ಕರ್ಕೊಂಡು ರಿತಿಕ್ಷನ್ನ ಮತ್ತು ಋತ್ವಿಕ್ ಇಬ್ಬರನ್ನೂ ಕರ್ಕೊಂಡು ನಡ್ಕೊಂಡು ದೇವಸ್ಥಾನದ ಹತ್ರ ಬಂದೆ. ದೇವಸ್ಥಾನ ಏನು ತುಂಬ ದೂರ ಏನು ಇರಲಿಲ್ಲ, ಹತ್ತಿರನೇ. ಸೊ ದೇವಸ್ಥಾನದ ಹತ್ರ ಬರೋ ಅಷ್ಟರಲ್ಲೇ ಅವ್ರು ಆಲ್ರೆಡಿ ಒಂದು ರೌಂಡು ಹೋಮ ಎಲ್ಲ ಮುಗಿಸಿದ್ರು. ಪೂಜೆ ಮಧ್ಯಾಹ್ನ 3 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿ ಪೂಜೆ ಎಲ್ಲ ಮುಗಿಸಿದ್ರು. ನಾನು ಕೂಡ, ಅಂದರೆ ಇವತ್ತೆಲ್ಲರೂ ಪೂಜೆ ಸಾಮಾನು ತೊಗೊಂಬರ್ತಾರಲ್ಲ, ವೇಸ್ಟ್ ಆಗುತ್ತೆ ಅಂಥೇಳಿ ನಾಳೆಗೆ ಏನಾದರೂ ತೊಗೊಳ್ಳಿ ಅಂಕಲ್ ಅಂಥೇಳಿ ಸ್ವಲ್ಪ ಅಮೌಂಟ್ ಕೊಟ್ಟು ಇನ್ನು ಅಲ್ಲಿಂದ ಅಕ್ಕನ ಮನೆಗೆ ಕರ್ಕೊಂಬಂದೆ. ಯಾಕೆಂದರೆ ಮತ್ತೆ 8 ಗಂಟೆಗೆ ಪೂಜೆ ಇರೋದಲ್ಲ, ಹಾಗಾಗಿ. ಇನ್ನು ರಮ್ಯಾ ಈಗ ಪ್ರೆಗ್ನೆಂಟು. ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಅವ್ನಿಗೂ ಕೂಡ ಫ್ರೀ ಆಗುತ್ತಲ್ಲ. 8 ಗಂಟೆವರೆಗೂ ಏನು ಮಾಡಲಿ ಅಂತ ಅವ್ರ ಮನೆಯಲ್ಲೇ ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ಹುಡುಗರೆಲ್ಲ ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಡು, ಅಂದರೆ ನಾನು ಉಪವಾಸ ಇದನ್ನೆಲ್ಲ ಕುಡ್ದಿಲ್ಲ. ಇನ್ನು ಅಲ್ಲಿಂದ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಪೂಜೆಗೆ ಎಲ್ಲರೂ ಕೂತಿದ್ರು. ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ, ಬಟ್ ಒಳಗಡೆ ಕೂತ್ಕೊಳೋಕ್ಕೆ ಜಾಗ ಇರಲ್ಲ, ಇನ್ನೇನು ಹೊರಗಡೆ ಕೂತ್ಕೋಬೇಕಾಗತ್ತೆ ಅಂತ ಹೇಳಿ ಎಲ್ಲರೂ ಬೇಗನೆ ಬಂದು ಕೂತಿರ್ತಾರೆ. ನಾನು ಹೋದಾಗ 7:30 ಆಗಿತ್ತು, 7:40 ಆಗಿತ್ತು. ಸೊ ಹಾಗಾಗಿ ನಾನು ಹೋಗೋಷ್ಟರಲ್ಲೆಲ್ಲ ಕೂತಿದ್ರು. ಇನ್ನು ನಾನು ಕೂಡ ಸ್ವಲ್ಪ ಬ್ಲಾಗ್ಸ್ ಮಾಡ್ಕೊತಾ ಇದ್ದೆ, ಆಂಟಿ ಎಲ್ಲರೂ. ಸೊ ಎಲ್ಲರೂ ನಮ್ಗೆ ಗೊತ್ತಿರೋರೆ ನಮ್ಮ ಪಕ್ಕದಲ್ಲೇ ಇದ್ದರು. ಇನ್ನು ದೇವ್ರ ಹಾಡು ನೋಡಿ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾಯಿದ್ಲು ಅಂತ. ಇನ್ನು ಅಲ್ಲಿಂದ ಎಲ್ಲರೂ ಕೂಡ ಇನ್ನೇನು ಹೊರಡೋ ಟೈಮ್ ಕೂಡ ಆಯಿತು. ಹೋಮ ಎಲ್ಲ ಮುಗಿಸ್ತು. ಆಂಟಿ ನನ್ನ ಮಾತಾಡಿಸ್ತಾಯಿದ್ರು ಆ್ಯಕ್ಚುಲಿ. ಸೊ ಗೃಹ ಪ್ರವೇಶ ಎಲ್ಲ ಚೆನ್ನಾಗಾಯ್ತಾ ಏನೋ ಅಂಥೇಳಿ ಆಂಟಿ ಬಂದಿದ್ದರು. ಬಟ್ ಮೇಲೆಲ್ಲ ಹತ್ತಲಿಕ್ಕೆ ಆಗಿರಲಿಲ್ಲ ಅವ್ರಿಗೆ.
ನೋಡಿದ್ರಲ್ಲ, ಅವ್ರನ್ನೂ ಮಾತಾಡಿಸ್ಕೊಂಡು ಕೂತ್ಕೊಂಡೆ. ಇನ್ನು ಜನ ಹೊರಗಡೆ ಆಲ್ರೆಡಿ ತುಂಬ ಜನ ಕ್ರೌಡ್ ಆಗಿಬಿಟ್ಟಿದ್ರು. ಮಹಾಮಂಗಳಾರತಿನೂ ಕೂಡ ಸ್ಟಾರ್ಟ್ ಆಯಿತು. ಮಹಾಮಂಗಳಾರತಿ ಆಗಬೇಕಾದ್ರೆ ಎಲ್ಲರೂ ಎದ್ದು ನಿಂತ್ಕೊಂಡು, ಸೊ ಇನ್ನು ಅವರವರು ಅರ್ಚನೆ ಎಲ್ಲ ಇತ್ತಲ್ಲ, ಅದೆಲ್ಲ ಪೂಜೆ ಕೊಟ್ಕೊಂಡು ನಿಂತಿದ್ರು. ಆಲ್ರೆಡಿ ಪೂಜೆ ಆಗೋಷ್ಟರಲ್ಲಿ ಅಲ್ಲೇ ದೇವಸ್ಥಾನದ ಹತ್ರನೇ 9:30 ಆಗಿಬಿಟ್ಟಿತ್ತು. ಇನ್ನು ದೇವಸ್ಥಾನದಿಂದ ಬಂದು ಅಲ್ಲಿ ಕೊಡೋ ಪ್ರಸಾದನೇ ಅಷ್ಟೇ ತಿನ್ನೋದು. ಅದು ಗಣೇಶನ ಚಂದ್ರನ ನೋಡಿ ಸಂಕಷ್ಟ ಇರೋರು ಅವತ್ತಿನ ದಿವಸ ರೈಸು ಅದೆಲ್ಲ ತಿನ್ನಬಾರ್ದು. ಅವ್ರ ಕೈಯಲ್ಲಿ ಇರೋಕ್ಕಾಗಿಲ್ಲ ಅಂತ ಹೇಳಿದ್ರು ಕೂಡ ಅವಲಕ್ಕಿ ತಿನ್ಕೊಂಡಿರ್ಬೋದು ಅಷ್ಟೇ, ಅದು ಬಿಟ್ಟು ಬೇರೆ ಏನೇನು ಇಲ್ಲ. ಇನ್ನು ಪೂಜೆ ಎಲ್ಲ ಆದಮೇಲೆ ನಾನು ಕೂಡ ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಲಂಕಾರ ಎಲ್ಲ ಮುಗಿಸಾದ್ಮೇಲೆ ರಿತಿಕ್ಷಾ ಹೋಗೋಣ ಬಾ ಅಂತಂದು ಹಿಂಗೆ ಏನು ಅಂತ ಗೊತ್ತಾಗಿರುತ್ತೆ ನಿಮಗೀಗ ಗೈಸ್. ಇದು ಗೃಹ ಪ್ರವೇಶಕ್ಕೇ ಕೊಟ್ಟಿರೋದು, ಬಟ್ ನಾನು ತೋರಿಸಿರಲಿಲ್ಲ. ಅಂದರೆ ಅದು ಬಂದಿದ್ದೆ ಲೇಟ್ ಗಿಫ್ಟ್ ಆಯಿತು, ನಿನ್ನೆ ರಿಸೀವ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಬಂದು ಲೋಕಿಯವ್ರ ಅಕ್ಕ ಕೊಟ್ಟಿರೋ ಅಂಥದ್ದು. ಇದು ಬೆಳ್ಳಿ ಬಟ್ಲು ಕೊಟ್ಟಿದ್ದಾರೆ 2, ಅಂದರೆ ಅರಶಿನ ಮತ್ತು ಕುಂಕುಮದ ಬಟ್ಲು ಕೊಟ್ಟಿದ್ದಾರೆ. ಈ ಥರ ಸಂಕಷ್ಟಿಗೆ ಮತ್ತೊಂದು ಗಿಫ್ಟು ಅಲ್ಲ ಮಗನೇ. ಸೊ ಇದು ಕೆಳಗಡೆ ನೀವು ನೋಡ್ತಿರ್ಬೋದು, ಈ ಥರ ಅಂದರೆ ಸ್ಟ್ಯಾಂಡ್ ಥರ ಇದೆ. ಇಲ್ಲಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ, ಕಾಣಿಸ್ತದೆ ಅನಿಸುತ್ತೆ. ಹಿಂಗಿಟ್ರೆ ಅದು ಸಪೋರ್ಟಿಗೆ ಕೊಟ್ಟಿದ್ದಾರೆ. ಇನ್ನು ಈಗ ಸದ್ಯಕ್ಕೆ ಇದನ್ನು ನಾನು ಯೂಸ್ ಮಾಡಲ್ಲ ಗೈಸ್, ಇದು ಹಿಂಗೆ ಇಟ್ಟಿರ್ತೀನಿ. ಅಲ್ಲ ಮಗನೇ, ನೆಕ್ಸ್ಟು ನಾನೊಂದು ಸ್ವಲ್ಪ ಅದೇ ಗೃಹ ಪ್ರವೇಶದ ದುಡ್ಡಲ್ಲೇ ಬೆಳ್ಳಿ ಐಟಮ್ಸ್ ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ, ಅದು ತೊಗೊಂಡಾಗ ಇದನ್ನು ದೇವ್ರ ಮನೇಲಿ ಇಡ್ತೀನಿ. ಈಗ ಸದ್ಯಕ್ಕೆ ನನಗೆ ಬೆಳ್ಳಿದೆಲ್ಲ ಬೆಳ್ಳಿ ಕೋಟೆಡ್ ಇರೋವಂಥದ್ದು ಒಂದು ದೇವ್ರ ಮನೇಲಿ ಇಟ್ಕೊಂಡಿದ್ದೀನಿ. ಅದಿದೆ ಈಗ. ನನ್ನ ಮಗ ನೋಡಿ ಅಂತ ಇದ್ದಾನೆ. ಸೊ ಈಗ ಮಾಡಬಾರ್ದು ಮೊನ್ನೆ ಡಮ್ಮು ಅಲ್ಲಿ ತೋರಿಸೋರಿಗೆ ನಾಚಿಕೆ ಜಾಸ್ತಿ ಅವನಿಗೆ ಕೊಳ್ಳಂಗೆ. ಸೊ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡಿದ್ದೂ ಸಾರ್ಥಕ ಆಯಿತು ಅನ್ನೋ ಥರ ಆಯಿತು. ಅಂದರೆ ಇದು ಬಂತು ಅಂತಲೇ ಅಲ್ಲ, ಬೆಳ್ಳಿ ಬಂದಷ್ಟು ಮನೆಗೆ ಶುಭ ಶಕುನ ಜಾಸ್ತಿ ಇರುತ್ತಂತೆ. ಆದಷ್ಟು ಬೆಳ್ಳಿನೇ ಕೆಲವರು ಅನುಗುಣ ಆಗಿ, ಅಂದರೆ ಎಲ್ರಿಗೂ ಪಾಪ ಬೆಳ್ಳಿ ಕೊಡೋದಕ್ಕಾಗಲ್ಲ, ಆ ಥರನೂ ಇರ್ತಾರೆ. ಅವ್ರವ್ರ ಸಿಚುವೇಶನ್ ಹೆಂಗಿರುತ್ತೋ ಏನೋ ನಂಗೆ ಗೊತ್ತಿಲ್ಲ. ಆಮೇಲೆ ನನಗೆ ಪರ್ಸ್ನಲಿ ಗೈಸ್ ಒಂದು ಅನಿಸಿದ್ದು, ಇನ್ನೊಂದು ಹೇಳಬೇಕು ಅನಿಸ್ತು. ಯಾರಾದರೂ ಪ್ರೆಸೆಂಟೇಷನ್ ಮಾಡ್ತಿರಲ್ಲ, ಏನಾದರೂ ಯೂಸ್ಫುಲ್ ಆಗುವಂಥದ್ದು ಮಾಡಿದ್ರೆ ಬೆಟ್ರಾಗುತ್ತೆ. ನನಗನ್ಸುತ್ತೆ ಮೋಸ್ಟ್ಲಿ ಎಲ್ರಿಗೂ ನೀವು ದುಡ್ಡು ಹಾಕೋದು ಬೆಟ್ರು ಅಂತ ಅನಿಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಆ ದುಡ್ಡಲ್ಲಿ ಏನಾದರೂ ಒಂದು ಹಾಕೋತಾರೆ ಅಂತ ಅನಿಸುತ್ತೆ. ಇಲ್ಲಾಂದರೆ ಪ್ರೆಸೆಂಟೇಷನ್ ಕೊಟ್ಟರೆ ಅವರು ಅದನ್ನು ಬಿಸಾಡೋ ಥರ ಇರಬಾರ್ದು, ಲೈಫ್ ಲಾಂಗ್ ಇರಬೇಕು. ಈಗ ಸುಮ್ಮನೆ ಏನೋ ಒಂದು ಫ್ರೇಮ್ ಫೋಟೋಸ್ ಕೊಡ್ತಾರಲ್ಲ, ಅದು ಅಥವಾ ಇನ್ನೇನೋ ಬಟ್ಲುಗಳು ಕೊಡೋದು, ಈ ಥರದ್ದು ತುಂಬ ಅರಿಬಾರ್ದು ಮಗನೇ. ಇದು ಆ ಥರ ತುಂಬ ಕೊಡ್ತಾರೆ. ನನ್ನ ಪ್ರಕಾರ ಅದ್ರ ಬದಲು 50 ರೂಪಾಯಿ ದುಡ್ಡಾದರೂ ಪರವಾಗಿಲ್ಲ, ದುಡ್ಡು ಕೊಟ್ಟರೆ ಅವ್ರಿಗೆ ಯೂಸ್ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ಸೊ ನಾನು ಹೇಳಿದ್ದು ರಾಂಗ ರೈಟ್ ಅನ್ನೋದು ನಿಮಗೆ ಬಿಟ್ಟಿದ್ದು. ಬಟ್ ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನನಗೆ. ಹಾಗೆ ಯಾಕೆ ದುಡ್ಡೇ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ತುಂಬ ಜನನ ನೋಡಿದ್ದೀನಿ ಗೈಸ್, ಫೋಟೋಸ್ ಎಲ್ಲ ಕೊಟ್ಟಿರ್ತೀರ, ಅದು ಇಟ್ಕೊಳೋದೇ ಇಲ್ಲ, ಮತ್ತೆ ಅದು ರಿಪೀಟಾಗಿ ಅಯ್ಯೋ ಇದು ಬೇಡ ಅಂಥೇಳಿ ಮತ್ತೆ ಅದನ್ನು ಪ್ಯಾಕ್ ಮಾಡಿ ಇನ್ನೊಬ್ರಿಗೆ ಕೊಡೋದು, ಈ ಥರದ್ದೆಲ್ಲ ನಾನು ನೋಡಿಬಿಟ್ಟಿದ್ದೀನಿ. ಅದ್ರ ಬದಲು ನನಗನ್ಸೋದು 50 ರೂಪಾಯಿನೇ ಆಗಲಿ, ಏನಾದರೂ ದುಡ್ಡು ಕೊಟ್ಟರೆ ಅದರಲ್ಲಿ ಏನಾದರೂ ಒಂದು ಯೂಸ್ ಆಗೋದು ತೊಗೋತಾರೆ ಅನ್ನೋದು ನನ್ನ ಅಭಿಪ್ರಾಯ. ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನಾನು ಯಾರನ್ನೂ ಆಡ್ಕೋಬೇಕು ಅಂತ ಏನು ಹೇಳಲಿಲ್ಲ, ಬಟ್ ಹಂಗೆ ಅನಿಸ್ತು. ಹಂಗಂತ ಫೋಟೋ ಫ್ರೇಮ್ಸ್ ಅಂತೂ ತುಂಬಾ ಬಂದುಬಿಟ್ಟಿರುತ್ತೆ. ಅಂದರೆ ಸದ್ಯಕ್ಕೆ ನನಗೆ ಯಾವುದೂ ಬಂದಿಲ್ಲ, ಬಟ್ ಕೆಲವೊಂದು ಕಡೆ ಇದು ನಡೆದಿದೆ, ಹಾಗಾಗಿ ಹೇಳಿದೆ. ಸೊ ಸರಿನಾ ತಪ್ಪು ಅನ್ನೋದನ್ನು ತಿಳಿಸಿ. ಇನ್ನು ನಾಳೆ ಬ್ಲಾಗ್, ಒಂದು ಇಂಪಾರ್ಟೆಂಟ್ ಬ್ಲಾಗು, ನಾಳೆ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನು ನಾಳೆ ಬ್ಲಾಗಲ್ಲೇ ಶೇರ್ ಮಾಡ್ತೀನಿ ನಿಮಗೆ. ವಿಡಿಯೋಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ, ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್, ಟೇಕ್ ಕೇರ್, ವಿ ಆಲ್. ಈಗ ಟೈಮ್ ಬಂದು
ನೈಟ್ 10 ಗಂಟೆ ಆಗಿದೆ. ರಿತಿಕ್ಷಾ ಮತ್ತು ಋತ್ವಿಕ್ ಇಬ್ಬರನ್ನೂ ಕೂಡ ಮಲಗಿಸಿದ್ದೀನಿ. ಜೋರಾಗಿ ಸೌಂಡ್ ಮಾಡಿದ್ರೆ ಎದ್ದು ಬಿಡ್ತಾರೆ. ದೇವಸ್ಥಾನಕ್ಕೆ ಹೋಗಿ ಸಂಕಷ್ಟಿ ಚತುರ್ಥಿ ಎಲ್ಲ ಮುಗಿಸ್ಕೊಂಡು ಈಗ ನಾನು ಕೂಡ ಅಲ್ಲಿ ಕೊಟ್ಟಿದ್ದ ಪ್ರಸಾದನೇ ಸ್ವಲ್ಪ ನೀರು ಉಪ್ಪಿಟ್ಟು ಅಂತ ಕೊಟ್ಟಿದ್ರು. ಸೊ ಉಪ್ಪಿಟ್ಟನ್ನ ತಿಂದ್ಕೊಂಡು ಈಗಷ್ಟೇ ಮನೆಗೆ ಬಂದು ನನಗೆ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅದನ್ನು ಮುಗಿಸಿ ಅವ್ರನ್ನ ಮಲಗಿಸಿದ್ದೀನಿ. ಇದೇ ಬ್ಲಾಗಲ್ಲಿ ನೆಕ್ಸ್ಟು ಬೆಳಗ್ಗೆ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ತೋರಿಸೋದಿದೆ. ಸೊ ಅದನ್ನು ತೋರಿಸ್ತೀನಿ. ಮಲ್ಕೊಂಡು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಬಾಯ್, ಗುಡ್ ನೈಟ್.